ಸರ್ಕಾರಿ ಶಾಲೆಗಳತ್ತ ಮಕ್ಕಳು ಬರಬೇಕು. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪೌಷ್ಟಿಕಾಂಶದ ಕೊರತೆ ಉಂಟಾಗಬಾರದು. ಹೀಗಾಗಿ ಸರ್ಕಾರ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದ ಜೊತೆಗೆ ಮೊಟ್ಟೆಗಳನ್ನ ನೀಡ್ತಿದೆ. ಆದರೆ ಇಲ್ಲೊಂದು ಶಾಲೆಯಲ್ಲಿ ಮೊಟ್ಟೆಯಿಂದಾಗಿ ವಿದ್ಯಾರ್ಥಿಗಳು ಶಾಲೆ ತೊರೆದಿದ್ದಾರೆ. ದೇಗುಲದ ಬಳಿ ಶಾಲೆ, ಸಂಕಷ್ಟ ತಂದ ಮೊಟ್ಟೆ ವಿತರಣೆ. ಶಾಲೆಯಿಂದಲೇ ಟಿಸಿ ಪಡೆದ 70ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು. ಹೌದು, ಮೊಟ್ಟೆ ಜಟಾಪಟಿಯಿಂದ ಈ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕುಗ್ಗಿದೆ. ಮಂಡ್ಯದ ಆಲಕೆರೆ ಗ್ರಾಮದಲ್ಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇದು. ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ಕೊಡಲು ಆರಂಭಿಸಿದಾಗಲೇ ಇದಕ್ಕೆ ಕೆಲವರು ವಿರೋಧಿಸಿದ್ರು. ಇದಕ್ಕೆ ಕಾರಣ ಶಾಲೆಯ 100 ಮೀಟರ್ ಅಂತರದಲ್ಲಿರುವ ಇದೇ ವೀರಭದ್ರಸ್ವಾಮಿ ದೇವಾಲಯ. ದೇಗುಲದ ಸುತ್ತಮುತ್ತ ಯಾರೂ ಮಾಂಸಾಹಾರ ಮೊಟ್ಟೆ ಸೇವಿಸಲ್ಲ. ಹೀಗಾಗಿ ಶಾಲೆಯಲ್ಲೂ ಮೊಟ್ಟೆ ಬದಲು ಕಡಲೆ ಮಿಠಾಯಿ ಹಾಗೂ ಬಾಳೆಹಣ್ಣು ಕೊಡ್ತಿದ್ರು. ಆದರೆ 20 ದಿನದ ಹಿಂದೆ ಕೆಲ ಪೋಷಕರು ತಮ್ಮ ಮಕ್ಕಳಿಗೆ ಮೊಟ್ಟೆ ಕೊಡಬೇಕೆಂದು ಪಟ್ಟು ಹಿಡಿದಿದ್ರು. ಇದಕ್ಕೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರು. ಅಧಿಕಾರಿಗಳು ನಿಯಮದ ಪ್ರಕಾರ ಮೊಟ್ಟೆ ತಿನ್ನೋ ಮಕ್ಕಳಿಗೆ ಮೊಟ್ಟೆ ಕೊಟ್ಟಿದ್ರು. ಇದರಿಂದ ಗ್ರಾಮಸ್ಥರ ಧಾರ್ಮಿಕ ಭಾವನೆಗೆ ಧಕ್ಕೆ ಉಂಟಾಗಿದೆ. ಹೀಗಾಗಿ 124 ವಿದ್ಯಾರ್ಥಿಗಳ ಪೈಕಿ 70ಕ್ಕೂ ಹೆಚ್ಚು ಮಕ್ಕಳು ಶಾಲೆ ತೊರೆದಿದ್ದಾರೆ. ಅಕ್ಕಪಕ್ಕದ ಊರಿನ ಶಾಲೆಗಳಿಗೆ ಪೋಷಕರು ಮಕ್ಕಳನ್ನ ಸೇರಿಸಿದ್ದಾರೆ. ಸರ್, ಹಿಂಗಾಗಿ ಮೊಟ್ಟೆ ಕೊಡೋ ವಿಚಾರದಿಂದ ನಮ್ಮ ಧಾರ್ಮಿಕ ಭಾವನೆಗೆ ಎಲ್ಲೋ ಒಂದು ಕಡೆ ಧಕ್ಕೆ ಆಗಿದೆ. ಹಾಗಾಗಿ ನಮ್ಮ ಮಕ್ಕಳುಗಳನ್ನ ನಾವು ಬೇರೆ ಕಡೆ ಸೇರಿಸ್ಕೊಂಡು ಸರ್ಕಾರ ನಮಗೆ ಗೌರವ ಕೊಡಲಿಲ್ಲ ಅಂತಂದ್ಮೇಲೆ ಅಧಿಕಾರಿಗಳು ನಾವು ಇಲ್ಲಿದ್ದೇನು ಪ್ರಯೋಜನ, ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಕೊಡಿಸ್ಬೇಕು, ಬೇರೆ ಕಡೆ ವಿದ್ಯಾಭ್ಯಾಸ ಕೊಡಿಸುವಂಥ ಕೆಲಸನ ಮಾಡ್ತೀವಿ. ಧಾರ್ಮಿಕ ಭಾವನೆಗೆ ಬೆಲೆ ಕೊಟ್ಟಿಲ್ಲ ಅಂತ ಪೋಷಕರು ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ದಾಖಲಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳ ಸಂಖ್ಯೆ 50ರ ಸಮೀಪಕ್ಕೆ ಕುಸಿದಿದೆ. ಶಾಲೆಯ ಉಳಿವಿಗಾಗಿ ಅಧಿಕಾರಿಗಳು ಮುಂದೆ ಯಾವ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಿದೆ. ದಿಲೀಪ್ ಚೌಡಹಳ್ಳಿ, TV9 ಮಂಡ್ಯ.